ಇನ್ನು ಡಿಸಿಎಂ ಡಿಕೆ ಪತ್ನಿ ಜೊತೆ ತಮಿಳುನಾಡಿನಲ್ಲಿರುವಂತಹ ದೇಗುಲಗಳ ಪ್ರದರ್ಶನ ಹಾಕಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಪ್ರತ್ಯಂಗಿರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ದೇಗುಲದ ವಿಶೇಷತೆ ಏನು? ಡಿಕೆ ಮಾಡಿಸಿದ ಆ ಪೂಜೆ ಯಾವುದು? ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿ ಡಿಸಿಎಂ ಡಿಕೆಶಿ ಟೆಂಪಲ್ ರಾಮ್. ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ. ಕಾಂಚೀಪುರಂನಲ್ಲಿ ಸುದರ್ಶನ ಯಾಗ. ಕಾಂಗ್ರೆಸ್ ಪಾಲಿಗೆ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ಸಮಸ್ಯೆ ಬಂದರೆ ಮೊದಲು ನಿಲ್ಲೋದೆ ಡಿಸಿಎಂ ಡಿಕೆ. ಮುಖ್ಯಮಂತ್ರಿ ಗಾದಿಗೇರೋ ಕನಸು ಕಾಣ್ತಿರೋ ಡಿಕೆ ಶಿವಕುಮಾರ್ ಇದೀಗ ತಮಿಳುನಾಡಿನಲ್ಲಿ ಟೆಂಪಲ್ ರನ್ ಕೈಗೊಂಡಿದ್ದಾರೆ. ನಿನ್ನೆ ಪತ್ನಿ ಜೊತೆ ತಮಿಳುನಾಡಿನಲ್ಲಿ ವಿವಿಧ ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸರ್ವಶತ್ರು ಸಂಹಾರಿಣಿಗೆ ಡಿಸಿಎಂ ಡಿಕೆ ವಿಶೇಷ ಪೂಜೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಬೆಳಿಗ್ಗೆ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿನಿಂದ ನೇರವಾಗಿ ಪತ್ನಿ ಜೊತೆ ಕುಂಭಕೋಣಂಗೆ ತೆರಳಿದ್ರು. ಅವರನ್ನ ಅಲ್ಲಿನ ಸ್ಥಳೀಯ ಮೇಯರ್ ಶರವಣಂ, ತಾಂಜಾವೂರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲೋಕನಾಥನ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬರಮಾಡಿಕೊಂಡ್ರು. ನಂತರ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿ ನೀಡಿದ ಡಿಕೆಶಿ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ, ಹೋಮ ಹವನಗಳನ್ನ ನಡೆಸಿದ್ರು. ದೇಗುಲದ ಅರ್ಚಕರು ತಿಲಕವಿಟ್ಟು ಪ್ರಸಾದ ನೀಡಿದ್ರು. ಸಾಮಾನ್ಯವಾಗಿ ರಾಜಕೀಯ ಏಳ್ಗೆ ಮತ್ತು ಶತ್ರು ಸಂಹಾರಕ್ಕಾಗಿ ತಾಯಿ ಪ್ರತ್ಯಂಗಿರ ದೇವಿ ದರ್ಶನ, ಹೋಮ ಹವನ ನಡೆಸಲಾಗ್ತದೆ. ಇದೀಗ ಡಿಕೆಶಿ ಪ್ರತ್ಯಂಗಿರ ದೇವಿ ಮೊರೆ ಹೋಗಿರೋದು ಕುತೂಹಲ ಮೂಡಿಸಿದೆ. ವರದರಾಜ ಪೆರುಮಾಳ್ ದೇಗುಲದಲ್ಲಿ ಸುದರ್ಶನ ಮಹಾಯಾಗ. ಪ್ರತ್ಯಂಗಿರ ದೇವಿಯ ಭೇಟಿ ಬಳಿಕ ಡಿಕೆಶಿ ದಂಪತಿ ಕಾಂಚೀಪುರಂನಲ್ಲಿರೋ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ತೆರಳಿದ್ರು. ಈ ದೇವಸ್ಥಾನದಲ್ಲಿ ಪತ್ನಿ ಜೊತೆ ಮಹಾ ಸುದರ್ಶನ ಯಾಗ, ಗೋವರ್ಧನ ಹೋಮ ನೆರವೇರಿಸಿದ್ರು. ನಮ್ಮ ಗುರುಗಳ ನಿರ್ದೇಶನದಂತೆ ಹೋಮ ಎಂದ ಡಿಕೆ. ಪೂಜೆ ಬಳಿಕ ಕಾಂಚೀಪುರಂನಲ್ಲಿ ಮಾತನಾಡಿದ ಡಿಕೆಶಿ, ನಮ್ಮ ಗುರುಗಳ ನಿರ್ದೇಶನದಂತೆ ವರದರಾಜ ದೇಗುಲದಲ್ಲಿ ಗೋವರ್ಧನ ಹೋಮ ನೆರವೇರಿಸಿದ್ದೇನೆ. 2023ರ ಚುನಾವಣೆ ವೇಳೆಯೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೆ. ತಮಿಳುನಾಡಿನ ಅನೇಕ ದೇವಾಲಯಗಳಿಗೂ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದೆ. ದೇವರ ಅನುಗ್ರಹದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಿತು ಅಂತ ತಿಳಿಸಿದ್ರು. 2023 I had come here to pray this temple before the election. After the election, Lord has given me blessings. Varadaraja Swami. I visited various temples in Tamil Nadu. Tamil Nadu is a very historic place for spiritual temple. For the Lord's blessings, I have come here. So I had to perform Homa, Sudarshana Homa, which I had already prayed to the Lord Varadaraja Swami. So on the advice of my Gurujis, I have performed this Homa. I am very happy. All the Panditjis. ಪ್ರತ್ಯಂಗಿರ ದೇವಿ ದೇಗುಲಕ್ಕೆ 2000 ವರ್ಷಗಳ ಇತಿಹಾಸ. ರಾಮಾಯಣದಲ್ಲಿ ಇಂದ್ರಜಿತ್, ಮಹಾಭಾರತದ ಪಾಂಡವರಿಂದ ಪ್ರತ್ಯಂಗಿರ ದೇವಿ ಮೊರೆ. ತಮಿಳುನಾಡಿನ ತಾಂಜಾವೂರ್ ಜಿಲ್ಲೆಯ ಕುಂಭಕೋಣಂನಿಂದ 6 ಕಿಲೋಮೀಟರ್ ದೂರದ ಅಯ್ಯವಾಡಿ ಗ್ರಾಮದಲ್ಲಿ ಈ ಪ್ರತ್ಯಂಗಿರ ದೇವಿ ದೇವಾಲಯವಿದೆ. 2000 ವರ್ಷದಷ್ಟು ಇತಿಹಾಸವಿದೆ. ಶತ್ರುಗಳ ಬಾಧೆ ನಿವಾರಣೆ, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ನಿಕುಂಬಲ ಯಜ್ಞ ಮಾಡಲಾಗ್ತದೆ. ರಾಮಾಯಣದಲ್ಲಿ ಇಂದ್ರಜಿತ್ ಮತ್ತು ಮಹಾಭಾರತದ ಪಾಂಡವರು ಕೂಡ ಇದೇ ಪ್ರತ್ಯಂಗಿರ ದೇವಿ ಆರಾಧಿಸಿದ ಪೌರಾಣಿಕ ಹಿನ್ನೆಲೆ ಈ ದೇವಾಲಯಕ್ಕಿದೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದಂತೆ ತಮ್ಮ ಹಕ್ಕನ್ನ ಈಗಾಗಲೇ ಪ್ರತಿಪಾದಿಸಿದ್ದಾರೆ. ಇದೀಗ ರಾಜಕೀಯ ಸವಾಲು ಮತ್ತು ಸಂಕಷ್ಟಗಳ ಪರಿಹಾರಕ್ಕೆ ಶಕ್ತಿ ದೇವತೆಗಳ ಮೊರೆ ಹೋಗಿರೋದು ಕೌತುಕಕ್ಕೆ ಕಾರಣವಾಗಿದೆ. ಈರಣ್ಣ, ಟಿವಿ9 ಬೆಂಗಳೂರು.